ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ವಿಡಿಯೋ ನೋಡಲೇಬೇಕು. ಯಾಕಂದರೆ ಆಲ್ರೆಡಿ ಬೈಕ್ಗಳನ್ನ ಸೀಸ್ ಮಾಡ್ತಾ ಇದ್ದಾರೆ ಗುರು. ಇವಾಗ ಒಂದು ಆ ಮಾಗಡಿ ರೋಡಲ್ಲೂ ಕೂಡ ಒಂದು ಗಾಡಿದು ಸೀಸ್ ಮಾಡಿದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ಕೂಡ ಬರೆದಿದ್ದಾರೆ. ನಿಮ್ಮ ಸ್ಕ್ರೀನ್ಶಾಟು ಕೂಡ ಹಾಕ್ತೀನಿ ನೋಡಿ. ನಮ್ಮ ಫ್ರೆಂಡ್ ಗಾಡಿ ಇವತ್ತು ಬೆಳಿಗ್ಗೆ ಹೋಗಿ ಹಿಡ್ದಿರೋದು ಅವ್ರದ್ದು. ಮಾಗಡಿ ರೋಡು ಉಳ್ಳಾಳ RTO ಆಫೀಸ್ ಹತ್ರ ಹಿಡ್ದಿರೋದು. ಕಂಪ್ಲೀಟ್ ಡೀಟೇಲ್ಸು ಇಲ್ಲೂ ಕೂಡ ಹಾಕಿರ್ತೀನಿ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರು, ಅದ್ರ ಕೂಡ ನಾವು ಸೀಸ್ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ಒಂದು ಸಾರಿಗೆ ಇಲಾಖೆಯಿಂದ ಒಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತು ಅವ್ರಿಗೆ ಒಂದು ಚಲನ್ ಕೂಡ ಕೊಟ್ಟಿದ್ದಾರೆ. ನೋಡಿ ಈ ಥರ ಹಳೆ ವಿಡಿಯೋ ಅಂತ ಎಲ್ಲ ತುಂಬ ಜನ ಕಮೆಂಟ್ ಮಾಡ್ತೀರಿ. ಹಳೆ ವಿಡಿಯೋ ಅಂತ ಯಾರೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೋಗಬೇಡಿ. ಯಾಕಂದರೆ ಇವಾಗ ಎಲ್ಲ ಗಾಡಿನೂ ಕೂಡ ಸೀಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಅವ್ರ ಗಾಡಿ ನಂಬರ್ ಹಾಕಿ ಡೇಟು ಕೂಡ ಹಾಕಿದ್ದಾರೆ ನೋಡಿ. 5/8/2026 ಇವತ್ತು ಡೇಟ್ ಹಾಕಿ ಕೂಡ ಗಾಡಿನ ಹಿಡಿತಾ ಇದ್ದಾರೆ. ಚಲನೂ ಕೂಡ ಹಾಕಿದ್ದಾರೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರಿದ್ದೀರಾ, ರ್ಯಾಪಿಡೋ ಆಗಲಿ, ಓಲಾ ಆಗಲಿ, ಊಬರ್ ಆಗಲಿ, ಯಾರೂ ಕೂಡ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಬೇಡಿ. ಗಾಡಿ ಸೀಸ್ ಮಾಡಿದ್ರೆ ಫೈನ್ ಕೂಡ ಇರುತ್ತೆ, ದಂಡ ಕೂಡ ಇರುತ್ತೆ, ಮತ್ತು ನಿಮ್ಮ DL ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಥರ ಎಲ್ಲ ಇಶ್ಯೂ ಇರುತ್ತೆ. ನಾನು ಬೆಳಗ್ಗೆ ಎಲ್ಲ ವೀಡಿಯೋ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ, ಇದು ಹಳೆ ವಿಡಿಯೋ, ಫೇಕ್ ವಿಡಿಯೋ, ಹಂಗೆ ಹಿಂಗೆ ಅಂತ ಎಲ್ಲ. ಇದು ಕೋರ್ಟಲ್ಲಿ ಕೇಸ್ ಇದೆ ನಿಜ, ಹೌದು. ಆದರೆ ಕಂಪ್ನಿಯವರು ಹೋಗಿ ಕೋರ್ಟಲ್ಲಿ ಸ್ಟೇ ತರಬೇಕು. ಏನಂತ ಬೈಕ್ ಟ್ಯಾಕ್ಸಿ ಇವಾಗ ಯಥಾಸ್ಥಿತಿ ಹೆಂಗೆ ಮಾಡ್ತೀವಿ ನಾವು, ಮತ್ತು ನಮಗೆ ಎಲ್ಲೋ ಬೋರ್ಡ್ ಮಾಡ್ಸೋಕ್ಕೆ ಪರ್ಮಿಷನ್ ಕೊಡಿ, ನಮ್ಮ ಗಾಡಿಗಳನ್ನ ಸೀಸ್ ಮಾಡಬೇಡಿ ನಮ್ಮ ರೈಡರ್ಸ್ದು ಅಂತ ಕಂಪ್ನಿಯವರು ಇದು ಮಾಡಬೇಕು. ಮತ್ತು ಕಂಪ್ನಿಯವರು ಗಾಡಿಗಳನ್ನ ಬಿಡಿಸ್ಕೊಡ್ತಾರ ಅನ್ನೋದೇ ಎಕ್ಸ್ಟ್ರಾ ಪ್ರಶ್ನೆ. ಯಾಕಂದರೆ ಇಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ರ್ಯಾಪಿಡೋ ಅಂತಲೇ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಷ್ಟುದ್ದ ಲೈನ್ ಕೂಡ ಬರೆದು ಹಾಕ್ಬಿಟ್ಟಿದ್ದಾರೆ ಇಂಗ್ಲೀಷಲ್ಲಿ. ನೋಡಿರ್ಬೋದು ನೀವೆಲ್ಲ ಓದ್ಕೊಳ್ಳಿ ಡೀಟೇಲಾಗಿ ಏನೇನು ಡೀಟೇಲ್ಸ್ ಹಾಕಿದ್ದಾರೆ ಅಂತ. ಈ ಥರ ಬೈಕ್ ಟ್ಯಾಕ್ಸಿ ಮಾಡ್ತಿರೋದ್ರಿಂದ ನಾವು ಸೀಸ್ ಮಾಡಿದ್ದೀವಿ ಗಾಡಿನ ಅಂತಲೂ ಕೂಡ RTO ಆಫೀಸರ್ ಬರೆದು ಸೀಸ್ ಮಾಡಿದ್ದಾರೆ. ಈ ಥರ ಆಗ್ತಾಯಿದೆ ಕತೆ ಗುರು. ಬೈಕ್ ಟ್ಯಾಕ್ಸಿ ರೈಡರ್ಸ್ ಹುಷಾರಾಗಿರಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಬೈಕ್ ಟ್ಯಾಕ್ಸಿ ಯಾರ್ಯಾರು ಮಾಡ್ತಾಯಿದ್ದೀರಾ ಎಲ್ಲರೂ ಕೂಡ ಶೇರ್ ಆಗಬೇಕು. ಬೈಕ್ ಟ್ಯಾಕ್ಸಿ ರೈಡರ್ಸು ಲಕ್ಷಾಂತರ ಜನ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀರಾ ಗೊತ್ತು. ಆದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಕಾನೂನು ಯಾವ ಥರ ಹೇಳುತ್ತೆ ಆ ಥರ ನಾವು ಕೇಳಬೇಕಾಗುತ್ತೆ. ಮತ್ತು ಗಾಡಿನೂ ಕೂಡ ಅಲ್ಲಿ RTO ಆಫೀಸ್ ಮುಂದೆ ಒಂದು 10 ಜನ 15 ಜನ ನಿಂತ್ಕೊಂಡು ಅವರೇ ಗಾಡಿಗಳನ್ನ ಬುಕ್ ಮಾಡಿಕೊಂಡು, ಅಂದರೆ RTO ಆಫೀಸರ್ಗಳೇ ಗಾಡಿಗಳನ್ನ ಬುಕ್ ಮಾಡಿಕೊಂಡು ಕರೆಸ್ಕೊಂಡು ಗಾಡಿಗಳನ್ನ ಸೀಸ್ ಮಾಡ್ತಾ ಇರೋದು ವಿತ್ ಪ್ರೂಫ್ ಸಮೇತ. ನಾವು ಹೆಂಗೆ ಗುರು ನಾವು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗುತ್ತೆ ಅಂತ ಕೇಳೋದಾದರೆ ಅವರೇ ಗಾಡಿಗಳನ್ನ ಬುಕ್ ಮಾಡ್ತಾಯಿದ್ದಾರೆ. ಇವಾಗ ಮಹಾರಾಷ್ಟ್ರದಲ್ಲಿ ಹೆಂಗಾಗಿತ್ತು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಹೆಂಗಾಗಿತ್ತು, ಅದೇ ಥರ ಕತೆ ಆಗಿರೋದು. ಚಲನ್ ಬರೋವರೆಗೂ ಕೆಲವೊಬ್ರಿಗೆ ನಂಬಿಕೆನೇ ಇಲ್ಲ, ಇದೆಲ್ಲ ಫೇಕ್ ನ್ಯೂಸು ಅಂತ ಅಂದ್ಕೊಂಡಿದ್ರಲ್ಲ, ಅಂಥವ್ರಿಗೆ ಈ ವಿಡಿಯೋನ ಫಸ್ಟ್ ಶೇರ್ ಮಾಡಬೇಕಾಗುತ್ತೆ ನೀವು. ಈ ಥರ ಎಲ್ಲ ಆಗ್ತಾಯಿದೆ. ಮತ್ತು ತುಂಬ ಜನ ಕಮೆಂಟ್ ಮಾಡ್ಬೋದು, ಈ ಥರ ಪಾರ್ಸಲ್ ಆರ್ಡ್ರು ಮಾಡ್ತಾಯಿದ್ದೀವಲ್ಲ, ಪಾರ್ಸಲ್ ಆರ್ಡ್ರು ಮಾಡ್ಬೋದಾ ಅಂತ. ಪಾರ್ಸಲ್ ಆರ್ಡ್ರು ಆರಾಮಾಗಿ ಮಾಡಿ, ಪಾರ್ಸಲ್ಗೆ ಏನೂ ಸಮಸ್ಯೆ ಇಲ್ಲ. ಬೈಕ್ ಟ್ಯಾಕ್ಸಿದು ಒಂದೇ ಪ್ರಾಬ್ಲಮ್ ಗುರು. ಈ ಪೋರ್ಟರು ನೀವು ಸ್ವಿಗ್ಗಿ, ಝೊಮ್ಯಾಟೊ ಈ ಎಲ್ಲ ಅಪ್ಲಿಕೇಶನಲ್ಲೂ ನೀವು ಆರ್ಡ್ರುಗಳನ್ನ ಮಾಡ್ಕೊಂಡು ಹೋಗಿ. ಆದರೆ ಬೈಕ್ ಟ್ಯಾಕ್ಸಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. 1 ವಾರ ಕಾರ್ಯಾಚರಣೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಬೈಕ್ ಟ್ಯಾಕ್ಸಿ ಸೀಸ್ ಮಾಡಿದ್ಮೇಲೆ ಕೊಡೋದು ಡೌಟ್. ಈ ಸಲ ಫೈನ್ ಹಾಕಿ ಬಿಡಿಸ್ಕೊಂಡು ಹೋದಾದರೆ ಕಂಪ್ನಿಯವ್ರು ಬಿಡಿಸ್ಕೊಟ್ರೆ ಒಳ್ಳೇದು ಗುರು. ಕಂಪ್ನಿಯವ್ರು ಏನು ಮಾಡ್ತಾರೆ ಇದ್ರ ಬಗ್ಗೆ ಅಂತ ಗೊತ್ತಿಲ್ಲ ಇನ್ನೂ. ಅಪ್ಡೇಟು ಇವತ್ತು ಸಾಯಂಕಾಲದೊಳಗೆ ಗೊತ್ತಾದರೆ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದು ನಡೆದಿರೋ ಘಟನೆ ಬಂದು ನಾನು ಹೇಳಿದ್ನಲ್ಲ, ಮಾಗಡಿ ರೋಡ್ ಉಳ್ಳಾಳ ಅಂತ ಹಾಕಿದ್ದಾರೆ. ಅವರು ಕೂಡ ಫೋನ್ ಮಾಡಿದರು, ಏನು ಗುರು ನೀನು ಹೇಳೋದಿಲ್ವ ಮೊದಲೇ ಅಂತ. ನಾನು ಬೆಳಗ್ಗೆನೇ ವೀಡಿಯೋ ಮಾಡಾಕಿದ್ದೀನಿ, ಬೆಳಗ್ಗೆ 7 ಗಂಟೆನೇ ಕೂಡ ವೀಡಿಯೋ ಮಾಡಾಕಿದ್ದೀನಿ. ಅವರು ಕೂಡ ಫಾಲೋ ಮಾಡ್ತಾಯಿದ್ದಾರೆ. ನಾನು ಎಲ್ಲರಿಗೂ ಹೆಂಗೆ ಹೇಳೋಕ್ಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋ ಕೂಡ ಮಾಡಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಆಲ್ಮೋಸ್ಟ್ 15,000 ಹತ್ರ ವ್ಯೂಸ್ ಬಂದಿದೆ. ಎಲ್ಲ ಎಚ್ಚರಿಕೆ ಇರಲಿ ಅಂತ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದು ಫೇಕ್ ವಿಡಿಯೋ, ಹಳೆ ವಿಡಿಯೋ, 2024 ವಿಡಿಯೋ ಅಂತ ಹೇಳ್ತಿದ್ರಿ. RTO ಆಫೀಸು ಎಲ್ಲ ದಿನವೂ ಒಂದೇ ಥರ ಕಾಣಿಸುತ್ತೆ, ಆದರೆ ವಿಡಿಯೋ ಹೊಸದು ಗುರು. ನೆನ್ನೆ ಆಗಿರೋದು ಪ್ರೆಸ್ ಮೀಟ್ ಎಲ್ಲ ನಾವೆಲ್ಲ ಕನ್ಫರ್ಮೇಷನ್ ತೊಗೊಂಡೇ ವಿಡಿಯೋ ಮಾಡೋದು. ಇಲ್ಲಾಂದರೆ ಫೇಕ್ ನ್ಯೂಸ್ ಎಲ್ಲ ನಾವೇ ಕಾಡಿಸಿ ನಮಗೇನು ಬೆನಿಫಿಟ್ ಹೇಳಿ, ಓಕೆನಾ. ಇಲ್ಲಿ ಚಲನ್ ಕೂಡ ಬಂದಿರೋದು ನಿಜ ಅಲ್ವಾ. ಅವರು ಕೂಡ ಪಾಪ ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತುಂಬ ಗಾಡಿಗಳನ್ನ ಹಿಡಿತಾ ಇದ್ದಾರಂತೆ ನೋಡಿ. ಆಲ್ಮೋಸ್ಟ್ ಅಲ್ಲಿ 25 ಗಾಡಿ ಹಿಡ್ದಿದ್ದಾರಂತೆ. ಅಲ್ಲಿ 25 ಗಾಡಿ ಸೀಸ್ ಮಾಡಿದ್ದಾರೆ. ಇನ್ನೂ ಸಾಯಂಕಾಲದವರೆಗೂ ಎಷ್ಟು ಗಾಡಿ ಸೀಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೋಡೋಣ. ನಾನು ಹೋಗ್ತಾ ಅಂದವೇ ಯಾವ್ದಾದ್ರು ಇಲ್ಲಿ ಜಯನಗರ ಹತ್ರ ಇದ್ದೀನಿ ಇವಾಗ, BTM ಲೇಔಟು ಜಯನಗರ ಹತ್ರ. ಈ ಕಡೆ ಯಾವ್ದಾದ್ರು ಸೀಸ್ ಮಾಡ್ತಾಯಿದ್ರೆ ವೀಡಿಯೋ ಮಾಡಿ ತೋರಿಸ್ತೀನಿ. ಅವರು ಕೂಡ ವೀಡಿಯೋ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ವೀಡಿಯೋ ಬಂದರೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಈ ಥರ ಆಗಿದೆ ಕತೆ. ಪಾರ್ಸಲ್ ಮಾಡ್ತಾ ಇರೋರು ಆರಾಮಾಗಿ ಸ್ವಿಗ್ಗಿ, ಝೊಮ್ಯಾಟೊ ಇವರೆಲ್ಲ ಏನೂ ತಲೆನೋವಿಲ್ಲ, ಮಾಡ್ಕೊಂಡು ಹೋಗಿ. ಬೈಕ್ ಟ್ಯಾಕ್ಸಿ ಮಾತ್ರ ಮಾಡಬೇಡಿ ಗುರು. ಗಾಡಿಗಳು ಹಿಡ್ಕೊಂಡ್ರೆ ಅದನ್ನೇ ಜೀವನ ನಂಬ್ಕೊಂಡು ತುಂಬ ಜನ ಜೀವನ ಸಾಗಿಸ್ತಾ ಇರ್ತೀರ.
ಗಾಡಿ ಇದ್ದರೆ ಇನ್ನೊಂದು ಕೆಲಸನಾದ್ರು ಮಾಡ್ಕೋಬೋದು. ನಾವು ಪೋಟರು ಗೀಟರು ಅವೆಲ್ಲ ಮಾಡ್ಕೋಬೋದು, ಪಾರ್ಸಲ್ ಡೆಲಿವರಿ ಮಾಡ್ಬೋದು. ಬೈಕ್ ಟ್ಯಾಕ್ಸಿನೇ ಮಾಡ್ತೀನಿ, ನನಗೆ ಬೈಕ್ ಟ್ಯಾಕ್ಸಿ ಆರಾಮ ಅಂತ ಹೇಳೋದಾದರೆ ಕಷ್ಟ ಗುರು. ಮತ್ತು ಇನ್ನೊಂದು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡೋರು ಇದ್ದೀರಾ. ಪಾರ್ಟ್ ಟೈಮಲ್ಲಿ ಕೆಲಸ ಮಾಡೋರು ಅಂದರೆ ಇವಾಗ ಬೈಕ್ ಟ್ಯಾಕ್ಸಿ ಬೆಳಗ್ಗೆ ಹೊತ್ತು ಮಾಡ್ಕೊಬೋಣ, ಆಮೇಲೆ ಬೇರೆ ಕೆಲಸ ಮಾಡಿಕೊಂಡು ಮತ್ತೆ ಬೈಕ್ ಟ್ಯಾಕ್ಸಿ ಸಾಯಂಕಾಲದ ಹೊತ್ತು ಮಾಡ್ಕೊಳ್ಳೋಣ ಅಂತ ತುಂಬ ಜನ ಇರ್ತೀರ. ಅಂಥವ್ರಿಗೂ ಕೂಡ ಇವಾಗ ಗಾಡಿ ಸೀಸ್ ಮಾಡಿಬಿಟ್ರೆ ಈ ಕಡೆ ಆ ಕೆಲಸನೂ ಮಾಡೋಕ್ಕಾಗಲ್ಲ, ಈ ಕಡೆ ಈ ಕೆಲಸನೂ ಮಾಡೋಕ್ಕಾಗಲ್ಲ. ಆ ಥರ ಅತಾಂತರ ಸ್ಥಿತಿಗೆ ಬಂದ್ಬಿಡ್ತೀವಿ. ಯಾವ ಕೆಲಸನೂ ಕೂಡ ಆಗಲ್ಲ. ಗಾಡಿ ಇದ್ರೇ ಬೆಂಗಳೂರಲ್ಲಿ ಕೆಲಸ ಅಲ್ವಾ. ನಿಮ್ಗೆ ಯಾವುದೇ ಕೆಲಸಕ್ಕೂ ಹೋಗಬೇಕು ಅಂದ್ರೂ ಒಂದು ವೆಹಿಕಲ್ ಇರಬೇಕಾಗುತ್ತೆ, ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕಾಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗೊತ್ತಲ್ಲ ನಿಮಗೆ, ಈ ಟ್ರಾಫಿಕಲ್ಲಿ ಎಲ್ಲ ಹೆಂಗೆ ಓಡಾಡೋಕ್ಕಾಗುತ್ತೆ ಅಂತ. ಮತ್ತು ಆರ್ ಟಿ ಒ ಆಫೀಸರ್ಗೆ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೀವಿ, ಎಲ್ಲರ ಪ್ರಶ್ನೆ ಅಷ್ಟೇ. ನೀವು ಹೆಂಗೆ ಇವಾಗ ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡ್ತಾಯಿದ್ದೀರಾ, ಅದೇ ಥರ ಯಾರ್ಯಾರು ಮೀಟ್ರ್ ಹಾಕಿದ್ದೇನೆ ಆಟೋಗಳನ್ನ ಓಡಿಸ್ತಾರೆ, ಓಕೆನಾ, ಅಂಥವ್ರನ್ನ ಯಾಕೆ ಸೀಸ್ ಮಾಡಲ್ಲ ಅಂತ ಒಂದು ಪ್ರಶ್ನೆ ಕೇಳಬೇಕು. ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು, ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡಬೇಕು, ಕಂಪ್ಲೇಂಟ್ ಕೊಡಬೇಕು. ಮೀಟ್ರ್ ಹಾಕ್ತೇನೆ ಓಡಿಸ್ತದ್ದು, 1 to 2 ತಗೊಳ್ಳೋದು, ಅದೆಲ್ಲ ಅಂಥ ಡ್ರೈವರ್ಗಳನ್ನ ಯಾಕೆ ಹಿಡಿದು ಸೀಸ್ ಮಾಡಲ್ಲ ಅದನ್ನು ಕೂಡ ಕೇಳಬೇಕು. ಯಾಕೆ ಆಟೋ ಡ್ರೈವರ್ಸ್ಗಳು ತುಂಬ ಜಾಸ್ತಿ ಕೇಳ್ತಿರೋದ್ರಿಂದನೇ ಇವಾಗ ಬೈಕ್ ಟ್ಯಾಕ್ಸಿ ಬಂದಿರೋದು, ಅವರಿಂದನೇ ತಾನೇ ಬೈಕ್ ಟ್ಯಾಕ್ಸಿ ಬಂದಿರೋದು. ಇಲ್ಲಾಂದರೆ ನಮ್ಗೆ ಹೆಂಗೆ ಬೇಕಾಗಿತ್ತು ಬೈಕ್ ಟ್ಯಾಕ್ಸಿ? ಏನು ಹೇಳ್ತೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಆದಷ್ಟು ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಚಲನ್ ಬಂದಿದೆ, ವೀಡಿಯೋನೂ ಕೂಡ ಬಂದರೆ ನಾನು ಹಾಕ್ತೀನಿ. ಅವರು ವೀಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಆರ್ ಟಿ ಒ ಆಫೀಸ್ ಒಳಗಿದ್ದಾರಂತೆ, ಅಲ್ಲಿಂದ ಬಂದಮೇಲೆ ವೀಡಿಯೋ ಏನಾದ್ರು ಬಂದರೆ ನಾನು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೆಂಡ್ ಮಿ ವೀಡಿಯೋ ಅಂತಲೂ ಕೂಡ ಹಾಕ್ತೀನಿ ಅವ್ರಿಗೆ ಮೆಸೇಜು. ನೋಡೋಣ, ಅವರು ಈಚೆ ಕಡೆ ಹೋದ್ಮೇಲೆ ವೀಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. 1 ನಿಮಿಷ ವೀಡಿಯೋ ಮಾಡಿ ಕಳಿಸ್ತೀನಿ ಅಂತ. ಎಲ್ಲರೂ ಹಿಡಿದ್ರೆ ನಿಮಗೆ ಇಲ್ಲಿ ಎಲ್ಲರೂ ಆನ್ ದ ವೇ ರೋಡಲ್ಲಿ ಅದನ್ನು ಕೂಡ ಕಳಿಸ್ತೀನಿ, ಓಕೆನಾ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ. ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಈ ಥರ ಚಲನ್ ಎಲ್ಲ ಬರ್ತಾಯಿದೆ, ತುಂಬ ಜನಕ್ಕೆ ಚಲನ್ ಕೊಟ್ಟಿದ್ದಾರೆ. ಫೈನ್ ಕಟ್ಟಲೇಬೇಕು ಗುರು, ಏನು ಮಾಡೋಕ್ಕಾಗಲ್ಲ. 5,000 ಅಂದರೂ ಕಟ್ಟಬೇಕು, 15,000 ಅಂದರೂ ಕಟ್ಟಬೇಕು. ನಾವು ದುಡಿಯೋ 500-600 ರೂಪಾಯಿಗೆ ಫೈನ್ ಇಷ್ಟೊಂದು ಬರುತ್ತೆ ಅಂದರೆ ಟೆನ್ಷನ್ ಆಗಿಬಿಡುತ್ತೆ ಗುರು, ಹಂಗೇ, ಓಕೆನಾ. ಇದೇ ಥರ ವೀಡಿಯೋನ ನೋಡ್ತಾ ಇರಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಆದಷ್ಟು ಹುಷಾರಾಗಿ ಓಡಾಡಿ ಬೆಂಗಳೂರಲ್ಲಿ.